ಸಚೇತನದಲ್ಲಿ ಮೌಲ್ಯ ಶಿಕ್ಷಣದಲ್ಲಿನ ಸೃಜನಾತ್ಮಕ ಎಂಬ ವಿಷಯದ ಬಗ್ಗೆ ಹೇಳುತ್ತೇನೆ. ಮೌಲ್ಯ ಶಿಕ್ಷಣವು ನಮಗೆ ಪ್ರಾಮಾಣಿಕತೆ, ಶಿಸ್ತು, ಸಹಾನುಭೂತಿ, ಸಹಕಾರ ಮತ್ತು ಮಾನವೀಯತೆಯಂತಹ ಒಳ್ಳೆಯ ಗುಣಗಳನ್ನು ಕಲಿಸುತ್ತದೆ. ಆದರೆ ಪುಸ್ತಕದಿಂದ ಕೇವಲ ಒಳ್ಳೆಯ ಗುಣಗಳನ್ನು ಕಲಿಯಲು ಸಾಧ್ಯವಿಲ್ಲ. ಕಥೆಗಳು, ಪಾತ್ರಾಭಿನಯ, ನಾಟಕಗಳು ಮುಂತಾದ ಚಟುವಟಿಕೆಗಳಿಂದ ನಾವು ಕಲಿಯಬಹುದು. ಸೃಜನಾತ್ಮಕ ಚಟುವಟಿಕೆಗಳು ನಮ್ಮಲ್ಲಿ ಒಳ್ಳೆಯ ಗುಣಗಳನ್ನು ಮೂಡಿಸುತ್ತವೆ ಮತ್ತು ಒಳ್ಳೆಯ ಕೆಲಸಗಳನ್ನು ಮಾಡಲು ಉತ್ಸಾಹ ನೀಡುತ್ತವೆ. ಧನ್ಯವಾದಗಳು. ಜಗತ್ತಿನ ಅತ್ಯಂತ ಸುಂದರವಾದ ಹಾಗೂ ಪವಿತ್ರವಾದ ಸಂಬಂಧವಾಗಿದೆ. ಇದು ನಾವೇ ಆಯ್ಕೆ ಮಾಡಿಕೊಂಡಂತಹ ಏಕೈಕ ಸಂಬಂಧ. ಇದರಲ್ಲಿ ಯಾವುದೇ ಜಗಳವಿರುವುದಿಲ್ಲ. ಎಲ್ಲರೂ ಒಟ್ಟಾಗಿ ಇರುತ್ತಾರೆ. ಧನ್ಯವಾದ. ಮನೆಗೆ ಬಂದ ವಿಷಯ ಗೌರವ. ನಾವು ತಂದೆ, ತಾಯಿ, ಗುರುಗಳನ್ನು ಗೌರವದಿಂದ ಕಾಣಬೇಕು. ಪ್ರೀತಿ, ವಿಶ್ವಾಸದಿಂದ ಕಾಣಬೇಕು. ಕಾಳಜಿ ಅಂದರೆ ಇತರರ ಬಗ್ಗೆ ಪ್ರೀತಿ, ಗೌರವ ಮತ್ತು ಜವಾಬ್ದಾರಿಯನ್ನು ತೋರುವುದು. ಇದು ಮನುಷ್ಯರ ನಡುವಿನ ಸಂಬಂಧ ಗಟ್ಟಿಸುತ್ತದೆ ಮತ್ತು ಸಮಾಜದಲ್ಲಿ ಶಾಂತಿ ತರುತ್ತದೆ. ಮತ್ತು ಅದು ಸುಂದರ ಜೀವನದ, ಬಲವಾದ ಸಮಾಜದ ಒಗ್ಗಟ್ಟು, ಅಸ್ತಿತ್ವದ ಮೂಲ ಮಂತ್ರವಾಗಿದೆ. ಪ್ರಾಮಾಣಿಕತೆ ಎಂದರೆ ಮನುಷ್ಯನು ಅತ್ಯುತ್ತಮ ಗುಣಗಳಲ್ಲಿ ಒಂದಾಗಿದ್ದಾನೆ. ಮನುಷ್ಯನು ನೋಡೋಣ. ಒಂದು ವಸ್ತುವಿನ ಸ್ಥಿತಿಯನ್ನು ಬದಲಾಯಿಸಲು, ಅಂದರೆ ಎಳೆಯಲು, ತಳ್ಳಲು, ನಿಲ್ಲಿಸಲು ಬಳಸುವ ಎಳೆತ ಅಥವಾ ತಳ್ಳುವಿಕೆಗೆ ಬಲ ಎನ್ನುತ್ತೇವೆ. ಬಲಕ್ಕೆ ದಿಕ್ಕು ಇರುತ್ತದೆ. ಅಳತೆಯ ಮಾನ ನ್ಯೂಟನ್. ಬಲಗಳ ವಿಧಗಳು: 1. ಸಂಪರ್ಕ ಬಲಗಳು, ಮುಟ್ಟಿದಾಗ ಮಾತ್ರ ಆಗುವುದು. ಬಲ ಎಂದರೆ ಒಂದು ವಸ್ತುವಿನ ಸ್ಥಿತಿಯನ್ನು ಬದಲಾಯಿಸಲು, ಅಂದರೆ ಎಳೆಯಲು, ತಳ್ಳಲು, ನಿಲ್ಲಿಸಲು ಎಳೆತ ಅಥವಾ ತಳ್ಳುವಿಕೆಗೆ ಬಲ ಎನ್ನುತ್ತೇವೆ. ಬಲಕ್ಕೆ ದಿಕ್ಕು ಇರುತ್ತದೆ. ಅಳತೆಯ ಮಾನ ನ್ಯೂಟನ್. ಬಲಗಳ ವಿಧಗಳು: ಸಂಪರ್ಕ ಬಲಗಳು, ಮುಟ್ಟಿದಾಗ ಮಾತ್ರ ಆಗುವುದು. ಸ್ನಾಯು ಬಲ. ಸಹಭಾಗಿತ್ವ. 4. ಆತ್ಮ ಸಹಭಾಗಿತ್ವಕ್ಕೆ 4 ಸೂತ್ರಗಳು: 1. ನಂಬಿಕೆ. 2. ಪಾರದರ್ಶಕತೆ. 3. ಗೌರವ. 4. ನಿರಂತರ ಸಂಪರ್ಕ. ಸದಸ್ಯರು, ದಾನಿಗಳು ಇರುತ್ತಾರೆ. ಅಧ್ಯಕ್ಷ, ಪೋಷಕರಲ್ಲಿ ಒಬ್ಬರು, ಹೆಚ್ಚಾಗಿ ತಾಯಿ, ಕಾರ್ಯದರ್ಶಿ, ಮುಖ್ಯೋಪಾಧ್ಯಾಯರು. ಎಸ್ಡಿಎಂಸಿಯ ಪ್ರಮುಖ ಮಹತ್ವಗಳು: ಶಾಲೆ ಮತ್ತು ಮನೆ ಸೇತುವೆ. ಟೀಚರ್ ಮತ್ತು ಪೋಷಕರ ಮಧ್ಯ ಸಂಪರ್ಕ. ಮಗು ಶಾಲೆಗೆ ಏಕೆ ಬರುತ್ತಿಲ್ಲ, ಓದಿನಲ್ಲಿ ಹಿಂದೆ ಏಕೆ ಉಳಿದಿದೆ ಎಂದು ಎಸ್ಡಿಎಂಸಿಗಳು ಎಂದರೇನು? ಶಾಲೆಯನ್ನು ಸರ್ಕಾರದ್ದು ಎಂದು ಬಿಡದೆ ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಎಂದು ಊರಿನ ಎಲ್ಲರೂ, ಪೋಷಕರು, ದಾನಿಗಳು, ಹಳೆಯ ವಿದ್ಯಾರ್ಥಿಗಳು, ಪಂಚಾಯಿತಿ ಜೊತೆಯಾಗಿ ಶಾಲೆಯನ್ನು ಬೆಳೆಸುವುದು ಎಸ್ಡಿಎಂಸಿ ಸಹಭಾಗಿತ್ವ.